ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಆಗಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಿಗಳು ಕೂಡ ತಗಲಾಕೊಂಡಿದ್ದಾರೆ. ಇನ್ನು ದೊಡ್ಡ ದೊಡ್ಡ ತಿಮಿಂಗಲಗಳು ಇದರಲ್ಲಿ ಇದ್ದಾರೆ ಎನ್ನುವಂತ ಕಾರಣಕ್ಕೆ ಇಡಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಹೀಗಾಗಿನೇ ನಾಗೇಂದ್ರ ಅವರನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕು, ಕೋಟಿ ಕೋಟಿ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತ, ಹಗರಣದಲ್ಲಿರುವಂತಹ ಫಲಾನುಭವಿಗಳನ್ನ ಪತ್ತೆ ಹಚ್ಚಬೇಕು ಅಂತ ಇಲಾಖೆಗೆ ಸಚಿವರಾಗಿದ್ದರಿಂದ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ. ಹೀಗಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಇಡಿ ಪರ ವಕೀಲರು ವಾದವನ್ನ ಮಾಡಿದ್ರು. ಅಂದ್ರೆ ನ್ಯಾಯಾಧೀಶರ ಎದುರುಗಡೆ ನಾಗೇಂದ್ರ ಅವರನ್ನ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಒಂದ್ ಕಡೆ ನಾಗೇಂದ್ರ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೀವು ಗಮನಿಸಿದ್ರಿ. ಅದೇ ರೀತಿಯಾಗಿ ವಕೀಲರು ಕೂಡ ವಾದ ಮಾಡಿರುವಂತದ್ದು. ಇಡಿ ಪರ ವಕೀಲರು ಹಾಗಾದ್ರೆ ಏನ್ ವಾದ ಮಂಡನೆ ಮಾಡಿದ್ರು? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹಗರಣ ಆಗಿದೆ ಅನ್ನೋದಂತೂ ಸಾಬೀತಾಗಿದೆ. ಆದ್ರೆ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವಿನ್ನು ಮಾಹಿತಿ ಕಲೆ ಹಾಕಬೇಕಾಗಿದೆ. ಇನ್ನು ತನಿಖೆಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಇಲಾಖೆ ಸಚಿವರು ಆಗಿರೋದ್ರಿಂದ ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನಾಗೇಂದ್ರ ಅವರನ್ನ 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ಕೇಳ್ಕೊಂಡ್ರು. ಯಾವ ರೀತಿ ಅವ್ಯವಹಾರ ನಡೆಸಿದ್ದಾರೆ ಅನ್ನೋದನ್ನ ಇನ್ನೂ ತಿಳಿಬೇಕಾಗಿದೆ. ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿ ಬೇಕಾಗಿದೆ. ತೆಲಂಗಾಣದವರೆಗೂ ಹೈದರಾಬಾದ್ವರೆಗೂ ಬ್ಯಾಂಕ್ಗೆ ಅಕೌಂಟ್ ಮೂಲಕ ಹಣ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅದಕ್ಕಿನ್ನೂ ಮಾಹಿತಿ ಕಲೆ ಹಾಕಬೇಕಿದೆ. ಬ್ಯಾಂಕ್ ವ್ಯವಹಾರವನ್ನ ಮುಂದಿಟ್ಕೊಂಡು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಯಾವ್ಯಾವ ಅಕೌಂಟ್ ತೆರೆಯಲಾಯಿತು ಬ್ಯಾಂಕ್ಗಳಲ್ಲಿ, ಯಾರ್ಯಾರು ಹೋಗಿದ್ರು, ಯಾರ್ಯಾರದು ಪಾಸ್ಬುಕ್ ಅನ್ನ ತೆಗೆದುಕೊಂಡು ಈ ರೀತಿ ಹಣವನ್ನ ಟ್ರಾನ್ಸಾಕ್ಟ್ ಮಾಡಿದ್ದಾರೆ, ಅದೆಲ್ಲ ಕೂಡ ನಾವು ಮಾಹಿತಿ ಕಲೆ ಹಾಕಬೇಕಿದೆ. ಕಚೇರಿ ಸೇರಿದಂತೆ ಹಲವೆಡೆ ಸ್ಥಳವನ್ನ ಮಹಜರು ಮಾಡಬೇಕಾಗಿದೆ. ಈಗಾಗಲೇ ದಾಳಿ ಮಾಡಿದ್ದೊಂದ್ ಕಡೆ, ಅದಾದ ಬಳಿಕ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡಿದಾರಲ್ಲ, ಹೀಗಾಗಿ ಅರೆಸ್ಟ್ ಆದ ಬಳಿಕ ಸ್ಥಳ ಮಹಜರು ಮಾಡಬೇಕಾಗಿದೆ. ಆದ್ರಿಂದ 14 ದಿನಗಳ ಕಾಲ ನಾಗೇಂದ್ರ ಅವರನ್ನ ಕಸ್ಟಡಿಗೆ ಕೊಡಿ ಅಂತ ಇಡಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಆದ್ರೆ 14 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿಲ್ಲ, 6 ದಿನಗಳ ಕಾಲ ನಾಗೇಂದ್ರ ಅವರನ್ನ ಕಸ್ಟಡಿಗೆ ವಹಿಸಲಾಗಿದೆ. ಕೋರ್ಟ್ ಕಡೆಯಿಂದ ಬಂದಿರುವಂತಹ ಆದೇಶ ಇದು. ಈ 6 ದಿನಗಳಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.